ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಗೋಪೂಜೆ ಗೋಪೂಜೆ ಮಾಡಬೇಕಿನ ಟಾಪಿಕ್ ಬಂದು ಗೋಪೂಜೆ ಸಂಬಂಧಪಟ್ಟಿದ್ದು ಹೇಳ್ತೀನಿ. ನೋಡಿ, ಗೋಪೂಜೆ ಮಾಡೋದ್ರಿಂದ ಎಲ್ಲ ಥರ ಕಷ್ಟಗಳು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬರೀ ಮದುವೆ ಸಂಬಂಧಪಟ್ಟಿದ್ದ, ಇಲ್ಲ ಹಣಕಾಸು ಸಂಬಂಧಪಟ್ಟಿದ್ದ, ಪಿತೃತ್ವ ಸಂಬಂಧಪಟ್ಟಿದ್ದ, ಅಲ್ಲ ಎಲ್ಲ ಥರ ದೋಷಗಳು ಪರಿಹಾರ ಆಗುವಂಥ ಪೂಜೆ ಯಾವ್ದಾದ್ರು ಇದೆ ಅಂದರೆ ಅದು ಗೋಪೂಜೆ. ನೋಡಿ, ಯಾರಿಗಾನ ಅನುಕೂಲ ತುಂಬಾ ಲೈಫಲ್ಲಿ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳಾಗಲಿ ಇಂಪ್ರೂವ್ಮೆಂಟೇ ಇಲ್ಲ ಗುರೂಜಿ, ಎಲ್ಲ ಇದೆ, ನೆಮ್ಮದಿ ಇಲ್ಲ, ಆಮೇಲೆ ಆಸ್ತಿ ಮಾರಾಟಗಳಾಗ್ತಾ ಇಲ್ಲ, ಮನೇಲಿ ಒಬ್ಬರು ತಪ್ಪರೊಬ್ರಿಗೆ ಆರೋಗ್ಯ ಇದ್ದೇ ಇದೆ, ಆಮೇಲೆ ವಂಶ ಅಭಿವೃದ್ಧಿ ಇಲ್ಲ, ಈ ಥರ ಇಷ್ಟು ಥರ ಪ್ರಾಬ್ಲಮ್ ಇರೋರು ನೋಡಿ, ದಯವಿಟ್ಟು ಗೋ ದಾನ ಕೊಡಿ. ಇಲ್ಲಿ ಗೋಕರ್ಣದಲ್ಲಿ ಕೊಡ್ಬೋದು, ಇಲ್ಲ ಯಾವುದಾದ್ರು ಗೋಶಾಲೆಗಳು ಇರ್ತಾವಲ್ಲ, ಗೋಕರ್ಣ ಮೇನ್ ಇಂಪಾರ್ಟೆಂಟು. ಅಲ್ಲಿ ಇದು ದಾನ ಕೊಡೋದ್ರಿಂದ ನೋಡಿ, ನಿಮ್ಮ ಕುಟುಂಬದವರೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕಿ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈ ಕುಟುಂಬದಲ್ಲಿ ಎಲ್ಲರೂ ಒಂದೇ ಥರ ಕಾಯಿಲೆ ಬಿದ್ದು ಸಾಯ್ತಾ ಇರ್ತಾರೆ, ಕೆಲವು ಮನೆಗಳನ್ನ ನೋಡಿದ್ದೀನಿ ನಾನು. ಹಾಗಾಗಿ ಈ ಥರ ಗೋದಾನ ಕೊಟ್ಟು ಗೋ ಪೂಜೆ ಮಾಡಿ ಗೋ ಸೇವೆ ಮಾಡಿ ಬರೋದ್ರಿಂದ ಖಂಡಿತ ಅನುಕೂಲಗಳಾಗುತ್ತೆ. ಎರಡನೇದು, ಈ ಮದುವೆಗಳಾಗ್ತಾಯಿಲ್ಲ ಗುರೂಜಿ ಅನ್ನಂಗಿದ್ರೆ ಇದು ಮಾತ್ರ ತುಂಬ ಇಂಪಾರ್ಟೆಂಟು. ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ 6 ಗಂಟೆ ಒಳಗಡೆ ನೀವು ಗೋ ಪೂಜೆ ಮಾಡಬೇಕು. ಯಾವ ಥರ ಮಾಡಬೇಕು ಅಂದರೆ, ಕಂದು ಹಸು ಇರುತ್ತಲ್ಲ, ಅಂದರೆ ಗುರು ಕಲರ್ ಅದು, ಹಸುನೇ ನೀವು ಪೂಜೆ ಮಾಡಬೇಕು. ಬೆಲ್ಲ ಮತ್ತು ಅಕ್ಕಿ ಅದಕ್ಕೆ ಊಟ ಅದು ನೈವೇದ್ಯ ಕೊಟ್ಟು, ಅದಕ್ಕೆ 4 ಪಾದ ತೊಳೆದು ಪೂಜೆ ಮಾಡಿ, ಮಲ್ಲಿಗೆ ಊಟ ಸ್ವಲ್ಪ ಕಂಬಕ್ಕೆ ಸುತ್ತಿ, ಬೆಲ್ಲನೂ ಮತ್ತು ಅಕ್ಕಿ ತಿನ್ನಿಸೋದ್ರಿಂದ ನೋಡಿ ಸ್ವಲ್ಪ ಅನುಕೂಲಗಳಾಗುತ್ತೆ. ಇದು ಎಷ್ಟು ಮಾಡಬೇಕು ಗುರೂಜಿ ಅಂದರೆ, ಗುರುವಾರ ಕಮ್ಸೆ ಕಮ್ ಒಂದು 9 ವಾರ ಮಾಡಬೇಕು. ಖಂಡಿತ ಹೇಳ್ತೀನಿ, ಅನುಕೂಲಗಳಾಗುತ್ತೆ. ಇದೇ ಥರ ದರಿದ್ರ ಗುರೂಜಿ ಏನು ಎಷ್ಟು ದುಡ್ಡು ಮನೇಲಿ ನಿಲ್ತಾ ಇಲ್ಲವೋ ಅಷ್ಟೇ, ಅವರು ಅಷ್ಟೇ ಪ್ರತಿ ಶುಕ್ರವಾರ ಗೋ ಪೂಜೆ ಮಾಡಿ. ಯಾವ ಥರ ಬಿಡಿ ಅದು ಗೋವಿರೋದನ್ನ ನೋಡಿ, ಅದಕ್ಕೆ 4 ಕಾಲಿಗೂ ಕೈನ ತೊಳೆದು ಅರ್ಶಿನ ಕುಂಕುಮ ಇಟ್ಟು, ಇದಕ್ಕೂ ಅಷ್ಟೇ ಮಲ್ಲಿಗೆ ಹೂವು ಇಟ್ಟು, ಧಾನ್ಯ ಏನು ತಿನ್ನಿಸ್ಬೋದು ಗುರೂಜಿ ಅಂದರೆ ಅವರೇ ಬೇಳೆ ಜೊತೆಗೆ ಬೆಲ್ಲ, ಇದನ್ನು ನೆನೆಸ್ಬಿಟ್ಟು ಕೊಡಿ, ಹಸು ತಿನ್ನುತ್ತೆ. ನೋಡಿ, ಖಂಡಿತ ಹೇಳ್ತೀನಿ, ಶುಕ್ರ ಆ್ಯಕ್ಟಿವೇಶನ್ ಆಗ್ತಾನೆ, ಅನುಕೂಲಗಳು ಆಗುತ್ತೆ. ಆಮೇಲೆ ಪಿತೃತ್ವ ಸಂಬಂಧಪಟ್ಟಿದ್ದು ಇದೆಲ್ಲ ಪ್ರಾಬ್ಲಮ್ ಹೇಳಿದ್ನಲ್ಲ, ಇಂಥವ್ರು ಗೋದಾನ ಕೊಡ್ಬೋದು. ಗೋಪೂಜೆ ಇಷ್ಟೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನಮ್ಗೆ ತುಂಬ ಕಷ್ಟ ಇದೆ ಗುರೂಜಿ, ಇದೆಲ್ಲ ನಮಗೆ ಆಗಲ್ಲ ನಂಗಿದ್ರೆ ನೀವು ಅನುಕೂಲ ಮಾಡ್ಕೊಳ್ಳಿ. ಭಾನುವಾರ ಆದರೂ ಸರಿ, ಇಲ್ಲ ಯಾವತ್ತನ ಶನಿವಾರ ಆದರೂ ಸರಿ, ನಿಮ್ಮ ಏರಿಯಾಗಳ ಹತ್ರ ಯಾವ್ದಾನ ಗೋಶಾಲೆಗಳಿದ್ರೆ ಹೋಗ್ಬಿಟ್ಟು ಇಲ್ಲ ಒಂದು 2 ಅವರನ್ನು ಗೋ ಸೇವೆ ಮಾಡಿ ಬನ್ನಿ. ಆ ಸಗಣಿ ಬಿದ್ದರೆ ಎತ್ತಾಕೋದು, ಹಸು ತೊಳೆಯೋದು, ಹಸುಗೆ ಧಾನ್ಯ ತಿನ್ನಿಸೋದು, ಸೇವೆ ನಿಮ್ಮ ಕೈಲಾಗಿದೆ. ಏನಾಗುತ್ತೋ ಒಂದು ದಿವಸ ಮಾಡ್ತೀರಾ, 2 ಅವರ್ ಮಾಡ್ತೀರಾ, ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಹುಟ್ಟಿರೋ ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಹೆಂಗೆ, ಕೆಲವ್ರು ಹೇಳ್ತಾರೆ ಕರಳಾಕೊಂಡು ಹುಟ್ಬಿಟ್ಟವ್ರೆ, ಕೆಲವ್ರು ಇನ್ನೋರು ಹೇಳ್ತಾರೆ ಏನೋ ದೋಷದಲ್ಲಿ ಹುಟ್ಟವಳು ಅಂತಾರೆ, ರಾವಕೇತು ದೋಷದಲ್ಲಿ ಹುಟ್ಟವ್ರಂತೆ ಮಕ್ಕಳು ಅಂತ. ಈ ಥರ ಏನೋ ಮಕ್ಕಳಿತ್ತು ಅಂದರೆ, ಇನ್ನು ಯಾವಾಗ ಆ ಮಗು ನಾಮಕರಣ ಮಾಡ್ತಿರಲ್ಲ, ಆ ಟೈಮಲ್ಲಿ ನಮ್ಮ ಇದು ಮಾಡ್ತಾರಲ್ಲ, ಅಕ್ಕಿ ಹಾರ್ತಿರಲ್ಲ, ಅದು ಮರ ಅಂತಾರಲ್ಲ, ಆ ಮರದ ಮೇಲೆ ಆ ಮಗುನ ಇಟ್ಬಿಟ್ಟು ಹಸು ಕಡೆಯಿಂದ ತೊಗೊಬೇಕು. ಅಂದರೆ ಹಸು 4 ಕಾಲು ಇರ್ತಿತ್ತಲ್ಲ, ಎಡಗಡೆಯಿಂದ ಬಲಗಡೆಗೆ ತೊಗೊಬೇಕಾಗತ್ತೆ. ಇನ್ನೊಂದು ಹೇಳ್ತೀನಿ, ಎಡಗಡೆಯಿಂದ ಬಲಗಡೆಗೆ ಆ ಮಗು ಹಸು ಕಾಲು ಕಡೆಯಿಂದ ಇಸ್ಕೊಳ್ಳಿ. ಖಂಡಿತ ಅನುಕೂಲ ಆಗುತ್ತೆ. ಯಾರಾದ್ರೂ ಪೂಜಾರಿ ಕೈಗೆಲ್ಲ ಸರಿ, ಇಲ್ಲ ತಾಯಿ ತಂದೆ ಯಾರಾದರೂ ಎತ್ತಿ ತಾಯಿ ಇಸ್ಕೊಬೇಕು. ಈ ಥರ ಇಸ್ಕೊಳೋದ್ರಿಂದ ಹಸು ಕಾಲು ಕಡೆಯಿಂದ ಬರೋದ್ರಿಂದ ಆ ಮಗು ಎಲ್ಲ ಥರ ದೋಷಗಳು ಕ್ಲಿಯರ್ ಆಗುತ್ತೆ. ಎಲ್ಲ ಮುಕ್ಕೋಟಿ ದೇವರು ಅದರಲ್ಲೇ ಇರೋದ್ರಿಂದ ಗೋ ಪೂಜೆ, ಅದಕ್ಕೆ ಧ್ಯಾನ ಕೊಡೋದ್ರಿಂದ ಧಾನ್ಯ ಏನಾದ್ರು ನಿಮ್ಮ ಅನುಕೂಲ. ನೋಡಿ, ಪ್ರತಿ ಸೋಮವಾರ ಯಾರಿಗೆ ಗೋಗೆ ಬೆಲ್ಲನೂ ಬಾಳೆಹಣ್ಣು ತಿನ್ನಿಸ್ತಾ ಬರ್ತಾರೋ ಫೈನಾನ್ಸಲ್ಲಿ ಗ್ಲೋ ಆಗ್ತಾರೆ ನೋಡಿ ಅವರು. ಇದು ಖಂಡಿತ ಆಗತ್ತೆ ಇದು. ಆಮೇಲೆ ಪ್ರತಿ ಶನಿವಾರ ಏನದು ಅಕ್ಕಿಗೊಂದು ಸ್ವಲ್ಪ ಬೆಲ್ಲ ತಿನ್ನಿಸ್ತಾ ಬನ್ನಿ. ಖಂಡಿತ ನಿಮಗೆ ಅನುಕೂಲಗಳು ಚೆನ್ನಾಗಾಗುತ್ತೆ. ಪ್ರತಿ ಗುರುವಾರ ಯಾವುದು ಗೋಧಿ ಬೆಲ್ಲ ಹಸು ತಿನ್ನಿಸ್ತಾ ಬರ್ಬೋದು, ಅದು ಸ್ವಲ್ಪ ಅನುಕೂಲ ಕೊಡುತ್ತೆ. ಇದನ್ನೇ ಭಾನುವಾರನೂ ಮಾಡ್ಬೋದು. ಭಾನುವಾರ ಗೋಧಿ ವಿತ್ ಬೆಲ್ಲ ಕೊಡ್ತಾ ಬರೋದ್ರಿಂದ ತುಂಬ ಆರೋಗ್ಯ ಸಂಬಂಧಪಟ್ಟಿದ್ದಲ್ಲಿ ತುಂಬ ಅನುಕೂಲ ಆಗುತ್ತೆ. ಭಾನುವಾರ ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಶನಿವಾರ ಕೊಟ್ಟರೆ ದಾರಿದ್ರ್ಯಗಳು ಕಷ್ಟಗಳು ತೀರುತ್ತೆ. ಶನಿವಾರ ನಿಮ್ಗೆ ಅಕ್ಕಿ ಏನು ಕೊಡೋಕ್ಕಾಗಲಿಲ್ಲ ಅಂದರೆ, ನಮ್ಮ ಇದು ಸಿಹಿ ಕುಂಬಳಕಾಯಿ ಬರುತ್ತಲ್ಲ, ಸಿಹಿ ಕುಂಬಳಕಾಯಿ ತಿನ್ನಿಸ್ರಿ, ಅದು ತಿನ್ನುತ್ತೆ. ಗುರುವಾರ ಗೋಧಿನೂ ಅದು ಹೇಳಿದ್ದೀನಿ, ಗೋಧಿ ಆಗಲಿ ಅಂದರೆ ಕಡಲೆಕಾಳು ನೆನೆಸ್ಬಿಟ್ಟು ಅದನ್ನು ತಿನ್ನಿಸ್ಬೋದು, ಬೆಲ್ಲ ಮಿಕ್ಸ್ ಮಾಡಿ. ಈ ಥರ ಮಾಡಿ. ರಾಹುಕೇತು ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಇದೆ ಗುರೂಜಿ ಅಂದರೆ, ನಾವು ಧಾನ್ಯ ಎಲ್ಲ ಧಾನ್ಯಗಳು ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಗುರೂಜಿ ಅಂದರೆ,
ನವಧಾನ್ಯಗಳು ಪ್ಯಾಕೆಟ್ ತೊಗೊಂಬಂದ್ರಿ, ರಾತ್ರಿ ನೆನೆಸ್ರಿ, ಶನಿವಾರ ಕೊಡ್ತಾ ಬನ್ನಿ. ಈಗ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ, ಎಲ್ಲ ಥರ ಗ್ರಹಗಳು ಶಾಂತಿ ಆಗ್ತವೆ. ಈ ಥರ ಸಿಂಪಲ್ಲಾಗಿ ಎಲ್ಲ ಹೇಳಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 9611931633. ನಮ್ಮಲ್ಲಿ ತರಬೇತಿಗಳು ಇರ್ತವೆ, ನ್ಯೂಮರಾಲಜಿ, ಅಸ್ಟ್ರಾಲಜಿ, ಯಾರು ಬೇಕಾದ್ರೂ ಬಂದು ಕಲಿಬೋದು. ಸರಳವಾಗಿ ಹೇಳ್ಕೊಡ್ತೀವಿ. ಸದಾ ಒಳ್ಳೇದು ಆಲೋಚನೆ ಮಾಡಿರಿ. ಕೃಷ್ಣ ಖಂಡಿತವಾಗ್ಲೂ ಒಳ್ಳೆಯದೇ ಮಾಡ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.